ಗುಡ್ ಮಾರ್ನಿಂಗ್. ಇಟ್ಸ್ ದ ನೆಕ್ಸ್ಟ್ ಡೇ. ಸೊ ನಿನ್ನೆ ಇಲ್ಲಿಗೆ ಬಂದಮೇಲೆ ಒಂದು 10 ನಿಮಿಷ ಕಾಲು ಗಂಟೆ ಅವರು ರೂಮೆಲ್ಲ ಕ್ಲೀನ್ ಮಾಡ್ತಿದ್ರು. ಆ ಟೈಮಲ್ಲಿ ಇಲ್ಲಿ ಏನೂ ಕೂತಿದ್ಲು. ನಾನು ಆ ರಾಶರ್ ತಿಂದೆ ತೋರಿಸಿದ್ನಲ್ಲ. ಸೊ ಅದೆಲ್ಲ ಆದಮೇಲೆ ಇನ್ನೂಗೆ ಸ್ನಾನ ಎಲ್ಲ ಮಾಡಿಸಿದ್ವಿ. ಆಮೇಲೆ ಡಿನ್ನರ್ಗೆ ಹೊರಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಹೋಗಲಿಲ್ಲ. ಬಿಕಾಸ್ ಇವಳು ತುಂಬ ಸುಸ್ತಾಗೋಗಿತ್ತು ಬೆಳಗಿಂದ. ಅವಳಿಗೂ ಮಲ್ಕೊಳ್ಳೋಕ್ಕೆ ಅಂತ ಅವಳು ಕಣ್ಣು ಮುಚ್ಚೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು. ಆಮೇಲೆ ನೈಟ್ ಸಿದ್ಧಾಂತಕ್ಕೂ ಕೆಲಸ ಆಯಿತು. ಸೊ ಹಿ ಆಲ್ಸೋ ಹ್ಯಾಡ್ ಟು ಸ್ಲೀಪ್ ಫಾರ್ ಅಟ್ಲೀಸ್ಟ್ 2-3 hours ಬಿಫೋರ್ ಹಿಸ್ ವರ್ಕ್ ಸ್ಟಾರ್ಟ್ಸ್. ಸೊ ನಾಳೆ ಹೋಗೋಣ ಬಿಡು ಅಂತ ವಿ ಜಸ್ಟ್ ಚಿಲ್ಡ್ ಇನ್ ದ ರೂಮ್. ಇವಾಗ ಟೈಮು 8:15 ಆಗಿದೆ. 9:30ಗೆ ನಮಗೆ ಕಾರ್ ಬರುತ್ತೆ. ಸೊ ಸಿದ್ಧಾಂತ್ ಸ್ನಾನಕ್ಕೆ ಹೋಗಿದ್ದಾನೆ. ಇನ್ನೂಗೆ ತಿಂಡಿ ರೆಡಿ ಮಾಡಿದ್ದೀನಿ, ತಿನ್ನಿಸ್ಬೇಕೀಗ. ಬೇಗ ಬೇಗ ರೆಡಿಯಾಗಿ ಹೊರಡಬೇಕು. ಹೊರಟಿದ್ದೀವಿ, ರೆಡಿ ಆಗಾಯ್ತು. ದಿಸ್ ಇಸ್ ಮೀ, ದಟ್ಸ್ ಇಟ್, ದಿಸ್ ಇಸ್ ಏನು. ಸ್ವಲ್ಪ ಲೇಟೇ ಆಗಿದೆ. ಬಚ್ಚಿಯ ಇದ್ದೀನಿ. ಅಲ್ಲಿ ಲಿಫ್ಟಲ್ಲಿ ನಿಮಗೆ ತೋರಿಸ್ತೀನಿ. ನಿಮಗೆ ನಮ್ಮ ಔಟ್ಫಿಟ್ ಎಲ್ಲ ಸರಿಯಾಗಿ. ಶೂಸು ಹಾಕೊಳ್ಳ ಬೇಡವಾ ಅಂತ ಇದ್ದೆ, ಯಾಕಂದರೆ ಸಿಕ್ಕಾಬಟ್ಟೆ ಕಾಲು ನೋವು. ಆದರೂ ಹಾಕ್ಕೊಂಡಿದ್ದೀನಿ. ಇನ್ನೂ ಡ್ರೆಸ್, ಟಾಪ್ ಆ್ಯಂಡ್ ಶಾರ್ಟ್ಸ್ ಸೆಟ್ಟದನು ನನಗೆ ಮ್ಯಾಚಿಂಗ್. ಅವನು ದೊಡ್ಡದು ತಂದಿದೆಯಾ ಶರ್ಟ್ನ ಅಂತ ಜಗಳ ಆಡ್ತಿದ್ದಾನೆ. ಜಗಳ ಏನಿಲ್ಲ, ಸುಮ್ಮನೆ ಹೇಳಿದೆ. ಬಟ್ ಹೇಳ್ದೆ ಅಷ್ಟೇ ಒಂದ್ಸಲ. ಕಾರ್ ಇಸ್ ರೆಡಿ, ಹೊರಡೋಣ. ಥ್ಯಾಂಕ್ ಯು, ಬಾಯ್. ಕಾರಲ್ಲಿ ಇವಾಗ ಇನ್ನೊಂದು ಮಲಗಿಸ್ಬೇಕು. ಪಾಪ ಅವರು ಇನ್ನೊಂದು ಅಂತ ರೈಮ್ಸ್ ಹಾಕಿದ್ದಾರೆ. ಅವಳು ಲೀಸ್ಟ್ ಬಾದರ್ಡ್. ಅವಳದೇ ಪ್ರಪಂಚದಲ್ಲಿ ಬ್ಯುಸಿ ಆಗಿದ್ದಾಳೆ. ವಿ ಕೇಮ್ ಟು ಸೆಂಟ್ರಲ್ ಎಂಬಸಿ ಫಾರ್ ಬ್ರೇಕ್ಫಾಸ್ಟ್. ಬಟ್ ಇಲ್ಲಿ ನೋಡಿ, ಹತ್ತು 2 ನಿಮಿಷ ಟೂರಲ್ಲ ಸ್ಟ್ರೋಲರಲ್ಲಿ ಅಂತ ಫೈನಲಿ ಕೂತಿದ್ದಾಳೆ. ಇದನ್ನೇನೋ ತೋರಿಸಿ ಡಿಸ್ಟ್ರ್ಯಾಕ್ಟ್ ಮಾಡಿದ್ವಿ ಅವಳಿಗೆ. ಸೊ ಇದನ್ನು ನೋಡಿಕೊಂಡು ಗಮನ ಚೇಂಜ್ ಆಯ್ತು ಅವಳಿಗೆ. ಇನಾಯ ಫೈನಲಿ ಕೂತ್ಕೊಂಡ್ಲು ಸ್ಟ್ರೋಲರಲ್ಲಿ. ಕೂತ್ಕೊಂಡ್ರೆ ನಮಗೂ ಆರಾಮು, ಅವಳಿಗೂ ಆರಾಮು. ಎತ್ಕೊಂಡಿದ್ರೆ ಅವಳಿಗೂ ಹಿಂಸೆ, ಮೈ ಎಲ್ಲ ನೋವು ಬರುತ್ತೆ ಅಂತ. ಆದರೆ ಎಲ್ಲ ಮಕ್ಕಳು ಇದೆ ಅಂತ ಐ ಗಾಟ್ ಲಾಟ್ ಆಫ್ ಪೇರೆಂಟ್ಸ್ ಕಂಪೇರಿಂಗ್. ನಮ್ಮ ಮಕ್ಕಳಂತೂ ಇದೆ. ಅವಳು ನೋಡಿ ಬೆಲ್ಟು ಹಾಕೊಳ್ಳೋಕೆ ಪೇಷನ್ಸ್ ಇಲ್ಲ. ಹೇಳಿ 5 ನಿಮಿಷ ಆಗಿಲ್ಲ, ಅಷ್ಟು ಬೇಗ ಅಳ್ತಿದ್ದಾಳೆ. ಅವಳು ಕೂಡ ಅದೇ ಕೈಗೆ ಬಂದಾಯ್ತು ಮೇಡಮ್. 5 ನಿಮಿಷನೂ ಕೂತಿಲ್ಲ ಅದರಲ್ಲಿ. ಏನಿಲ್ಲ, ಇವಾಗ ಇಲ್ಲಿಗೆ ಹೋಗ್ತಿದ್ದೀವಿ ಫಾರ್ ಬ್ರೇಕ್ಫಾಸ್ಟ್. Another ham. Let's see what they have in the menu. ವೆಜ್ ಇದ್ರೆ ಹೋಗೋಣ, ಇಲ್ಲಾಂದ್ರೆ ಹೋಗೋಣ. ಕರೆಕ್ಟು. ಸದ್ಯಕ್ಕೆ ಜ್ಯೂಸ್ ಕುಡಿಯೋಣ ಅಂತ. ಇಟ್ಸ್ ಫ್ರೆಶ್ ಆ್ಯಂಡ್ ನೋ ಶುಗರ್ ಅಂತ ಇದೆ. ನೋಡೋಣ ಫಸ್ಟ್ ಆಪ್ಷನ್ಸು. ಇಷ್ಟ ಆದರೆ ಜ್ಯೂಸ್ ತೊಗೊಂಡು ಮುಂದಕ್ಕೆ ಹೋಗೋದು. ಆ ರೆಸ್ಟೋರೆಂಟಲ್ಲಿ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಇಲ್ವಂತೆ. ಬ್ರೇಕ್ಫಾಸ್ಟ್ ಇಲ್ಲ. ಆಮೇಲೆ ಇಟ್ಸ್ ಓನ್ಲಿ ಪಾಸ್ತಾ ಆ್ಯಂಡ್ ಫ್ರೈಸ್, ವೆಜಿಟೇರಿಯನ್ ಆಪ್ಷನ್. ಸೊ ಮುಗೀತು. ಖಾಲಿ ಲೋಟ ತೋರಿಸ್ತಾ ಇದ್ದಾನೆ. ಮತ್ತೆ ಹೋಗಿದ್ದಾನೆ ಶೂಟ್ ಮಾಡಿದ್ವಿ. ಇವಾಗ ಹೂ ಇದ್ರೆ ಕೊಡೆ ಪಡ್ಲಿಯಾ ಅಂತ ಜ್ಞಾಪಿಸಿದೆ ನಾನು ಲೀಸ್ಟು. ಏನು ಚಾಕ್ಲೇಟ್ ಪಾಲ್ ಬೇಕ್ರಿಗೆ ಬಂದಿದ್ದೀವಿ. ಬಟ್ ನನಗೆ ಪಾಲ್ ಹೆಸರು ಕೇಳಿದ ತಕ್ಷಣ ಫ್ರೆಂಡ್ಸ್ ನೆನಪಾಗೋಯ್ತು. ಪಾಲ್ ದ ವೈನ್ ಗೈ. ಎಷ್ಟು
ಎಷ್ಟು ವರ್ಷದಿಂದ ಬೆಗ್ ಮಾಡ್ತಾ ಇದ್ದೀನೋ ಬಾ ಫ್ರೆಂಡ್ಸ್ ನೋಡೋಣ ನಾವೆಲ್ಲ ಒಟ್ಟಿಗೆ, ನಾವಿಬ್ಬರು ಒಟ್ಟಿಗೆ ಅಂತ. ಈಸ್ ಲೀಸ್ಟ್ ಇಂಟ್ರೆಸ್ಟ್. ಏನು ಆ ಥರ ಏನಿಲ್ಲ, ನೋಡೋಣ ಯಾವಾಗ ನೋಡೋಣ. ಫನ್ ಪಾರ್ಟ್ ಏನು ಗೊತ್ತಾ, ತಿರ್ಗಾ ನಂತರ ಒಂಡೊಳಗೆ ಬಂದ್ವಿ. ಸೊ ವಿ ಆರ್ ಹಿಯರ್. The reason is madam finally decided okay we'll have pasta ಅಂತ. ಇಲ್ಲ, ಸಿ ವಾಟ್ ಹ್ಯಾಪನ್ ವಾಸ್, ನಾವು ಅವಾಗಲೇ ಬಂದಾಗ ವಿ ಥಾಟ್ ವಿಲ್ ಹ್ಯಾವ್ ಬ್ರೇಕ್ಫಾಸ್ಟ್, ಬಟ್ ಪಾಸ್ತಾ ಬ್ರೇಕ್ಫಾಸ್ಟಿಗೆ ಮೈಟ್ ಬಿ ಟು ಹೆವಿ ಅಂದ್ಕೊಂಡು ಬೇರೆ ಕಡೆ ನೋಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಬೇರೆ ಎಲ್ಲ ಕಡೆನೂ ಇಟ್ಸ್ ಮೋರ್ ಅಲ್ಲ, ಆಲ್ಮೋಸ್ಟ್ ಎಲ್ಲನೂ ನಾನ್ ವೆಜ್ಜೇ ಇದೆ, ವೆಜ್ ಇಲ್ವೇ ಇಲ್ಲ ಆಪ್ಷನ್. ಆ್ಯಂಡ್ ಸ್ವಲ್ಪ ಲೇಟ್ ಆಗ್ತದೆ, ಸೊ ಹಸಿವಾಗ್ತದೆ ಇಬ್ಬರಿಗೂ. So we decided we'll just have a brunch here, and next we'll head to the Dior Cafe, Dior Museum, which is right next to this mall. So time waste ಮಾಡದೆ ಇದನ್ನು ತಿನ್ಬಿಟ್ಟು ಹೋಗೋಣ ಬ್ರಂಚ್ ಥರ ಅಂತ ಅಂದ್ಕೊಂಡು ಇಲ್ಲಿಗೆ ವಾಪಸ್ ಬಂದ್ವಿ. ಆ್ಯಂಡ್ ಇಲ್ಲಿದು ಶ್ಯಾಂಡ್ಲಿಯರ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಡಿಫ್ರೆಂಟ್ ಆಗಿದೆ. ಲುಕ್ ಅಟ್ ದ ಫ್ಯಾನ್ಸಿ ಕಾಫಿ, ಆರೆಂಜ್ ಕಾಫಿ ಅಂತ ಇದು. ಸೊ ಯಾ, ಇನ್ನೂ ಇಷ್ಟೊತ್ತು ನನ್ನ ಪಕ್ಕದಲ್ಲಿ ಕೂತಿದ್ಲು. ಅವಳು ಊಟ ಮಾಡು ಅಂದರೆ ಬಾಯ್ ಬಿಡಲ್ಲ, ಇದಕ್ಕೆ ನೋಡಿ ಬಾಯ್ ಬಿಡ್ತಾರೆ. ಮಾಡಬಾರ್ದು, ಅಯ್ಯೋ ಇದು ಮಾವರ ಒಂದೊಂದು ಬೇರೆ ಅನ್ನೋದು. ಸೊ ಇಷ್ಟೊತ್ತು ಇಲ್ಲಿದ್ಲು, ಇವಾಗ ನಾನು ತಿನ್ನೋಕ್ಕಾಗ್ತಾಯಿಲ್ಲ ಅವಳನ್ನ ಹಿಡ್ಕೊಂಡು, ಅದಕ್ಕೆ ಸಿದ್ಧಾಂತ ಎತ್ಕೊಂಡು ಇನ್ನು ಮಲ್ಕೊಂಡ್ಬಿಟ್ಲು ನೋಡಿ. ನಾನು ಭುಜದ ಮೇಲೆ ಮಲಗಿದ್ಲಲ್ಲ, ಒಂದು ನಿಮಿಷ ಇರಿ. ನಾನು ಭುಜದ ಮೇಲೆ ಮಲಗಿದ್ದಲ್ಲ, ಸಿದ್ಧಾಂತ ಬಂದ ತಕ್ಷಣ ಸ್ಟ್ರೋಲರ್ ಒಳಗಡೆ ಮಲಗಿಸಿದ್ವಿ ಇಬ್ಬರು ಸೇರಿ. ಶೀಸ್ ಅಸ್ಲೀಪ್ ಪಾಪ. ಅದಾಗ ಮಲಗಿದ್ರೆ ಅವಳಿಗೂ ನೆಮ್ಮದಿ, ನಮಗೂ ಆರಾಮಾಗಿರುತ್ತೆ. ಅಂದರೆ ಅವಳಿಗೂ ಎತ್ಕೊಂಡಿದ್ರೆ ನಿದ್ದೆ ಮಾಡೋಕ್ಕಾಗಲ್ಲ, ಇದರಲ್ಲಿ ಅಟ್ಲೀಸ್ಟ್ ಅವಳು ಆರಾಮಾಗಿ ಮಲ್ಕೋಬೋದು, ಆ್ಯಂಡ್ ನಮಗೂ ಸ್ವಲ್ಪ ಆರಾಮಾಗಿರುತ್ತೆ. ಇದೆ ಈ ಗೋಲ್ಡನ್ ಬಿಲ್ಡಿಂಗ್ ಇದೆಯಲ್ಲ, ದಿಸ್ ಇಸ್ ದ ಡಿಯಾರ್ ಮ್ಯೂಸಿಯಂ. ಅಲ್ಲೇ ಹೋಗ್ತಾ ಇರೋದೀಗ. ಕಟೀಲೆಲ್ಲ ನೋಡಿ, ಏನಂದರೆ ಇವಾಗ ಇಲ್ಲಿ ನಾವು ಬಂದ್ವಿ, ಚೆಕ್ ಮಾಡಿದ್ರೆ ಇವ್ರ ಹತ್ರ ಇವ್ರು ಏನು ಹೇಳಿದ್ರು ಅಂದರೆ 4 days ಕ್ಲೋಸ್ ಮಾಡಿದಾರಂತೆ ಬಿಕಾಸ್ ಆಫ್ ಪ್ರೈವೇಟ್ ಇವೆಂಟ್. ಕೆಳಗಡೆ ರೋಡ್ ಕ್ರಾಸ್ ಮಾಡೋಕೆ ಅಲೋ ಮಾಡಲ್ಲ, ಸೊ ಮೇಲಿಂದ ಹೋಗ್ತಾರೆ. ಅಲ್ಲಿ ನೋಡಿ ಸಿಡ್ ಇಸ್ ಸ್ಕ್ಯಾನಿಂಗ್. ರಿಸರ್ವೇಷನ್ ಇದ್ರೇ ಒಳಗೋಗೋಕ್ಕಾಗೋದು ಟು ದ ಮ್ಯೂಸಿಯಮ್. ದೇರ್ಸ್ ಅ ಕ್ಯಾಫೆ ಆಲ್ಸೋ, ಬಟ್ ಫಸ್ಟ್ ವಿ ಆರ್ ಪ್ಲ್ಯಾನಿಂಗ್ ಟು ಗೋ ಟು ದ ಮ್ಯೂಸಿಯಮ್ ಬಿಕಾಸ್ ಇವಾಗಿನ ಊಟ ಮಾಡಿರೋದ್ರಿಂದ, ಬ್ರಂಚ್ ಮಾಡಿರೋದ್ರಿಂದ ವಿ ಕಾಂಟ್ ಗೋ ಆ್ಯಂಡ್ ಈಟ್ ಎನಿಥಿಂಗ್ ಇನ್ ದ ಕ್ಯಾಫೇಸ್. ಅದಕ್ಕೆ ರಿಸರ್ವೇಷನ್ ಬೇಕು. ಸೊ ಯು ಕ್ಯಾನ್ ಹ್ಯಾವ್ ದ ರಿಸರ್ವೇಷನ್ ವೆಲ್ ಇನ್ ಅಡ್ವಾನ್ಸ್. ಸೊ ಎವ್ರಿ 30 minutes ಅಂತೆ, ಜಸ್ಟ್ ಟಿಪ್. ಸೊ ಎವ್ರಿ 30 minutes ಒನ್ಸೆ ಅಲೌ ಮಾಡ್ತಾರೆ ಅಂತ ಹೇಳಿದ್ರು. ಈಗ 1:10 ಆಗಿದೆ. ಸೊ ಶಿ ಟೋಲ್ಡ್ ಮೀ ಟು ಕಮ್ ಬ್ಯಾಕ್ ಇನ್ 20 minutes. 1:30ಗೆ ವಿಲ್ ಲುಕ್ ಅರೌಂಡ್. ಸೊ ಮೇಲೆ ಈವೆಂಟ್ ಬಾಯ್ ಇದೆ, ನನಗೆ ಅಲ್ಲಿ ಹೋಗಬೇಕಿತ್ತು. ಎನಿವೇ ನೋಡಿದಲ್ಲ, ಆ್ಯಂಡ್ ಎನಿವೇ ಟೈಮ್ ಇರೋದ್ರಿಂದ ಐ ಆಸ್ಕ್ಡ್ ಟು ಟೇಕ್ ಅಸ್ ದೇರ್, ಆ್ಯಂಡ್ ಅಲ್ಲಿ ಹೋಗ್ತಾ ಇದ್ದೀವಿ ಈಗ. ಸ್ಟ್ರೋಲರ್ ಇರೋದ್ರಿಂದ ಎಲಿವೇಟ್ರಲ್ಲೇ ಹೋಗಬೇಕಾಗತ್ತೆ. Wow, oh my god, look at this. ಸಾಕಾಗಿದೆ. ಇದಲ್ಲ, ಇನ್ನೊಂದು ಬೋರ್ಡ್, ಬಟ್ ಇದು ನೋಡಿ. ಓ ಮೈ ಗುಡ್ನೆಸ್, ವಾವ್. Shall we take some pictures? Yeah. Chicken pan camera पर
ಪರ್ಮಿಷನ್ನು. ಫೋಟೋ ವೀಡಿಯೋಸ್ ಎಲ್ಲ ತಗೋಬೋದು, ಬಟ್ ಏನೂ ಮುಟ್ಟಂಗಿಲ್ಲ. ಭದ್ರ. ದಿಸ್ ಇಸ್ ವೆರಿ ನೈಸ್. ದಿಸ್ ಒನ್ ಅಂದರೆ ಇಟ್ಸ್ ಅ ಸಿಗರೆಟ್ ಬಾಕ್ಸ್. ಹಿಂಗಿರ್ತದೆ ಸಿಗರೆಟ್ ಬಾಕ್ಸ್ ಅಂತೆ. ಇಷ್ಟು ಚೆನ್ನಾಗಿರೋದಾ? ಓ ಇದು ಏನು ಇವರು ಬರೀ ಎಲ್ಲ ಇದು ಸಿಗರೆಟ್ ಹೋಲ್ಡರ್ ಅಲ್ವಾ ಅಥವಾ ಪೆನ್ನ? ನೋಡಿ, ಟೈಪ್ ರೈಟರ್ ಮಷೀನ್, சாரி. சொல்லு பேபி. எனக்கா வாங்கி தரியா? தேங்க்யூ. நான் தரி அதை எடுக்கலாம். This is also very nice, no? Smell. இங்கே பாரு. This is the last, is it? Here's the last room. Everyone can have one souvenir. Okay. I'll go with my daughter first. Is she allowed? Okay. Very nice. Yeah, of course. That's how Pooh was telling you. Hold on. Yeah. Let's see. Oh, very nice. Thank you. Thank you. Yeah. Thank you. ಅಲ್ಲಿ ಮ್ಯೂಸಿಯಂ ಇಂದ ಹೊರಗೆ ಬಂದ್ವಿ. What is this? Oh, That's a cafe. which floor? Doors are closing. Please keep clear. ಹಿಂಗ್ ಕಟ್ಟೆ ನಮ್ಮಳ
ชั้น2 ค่ะ second floor Lift กำลังลงค่ะ going down ಇದು ಶಾಪಿಂಗ್ ಇದು ಶಾಪಿಂಗ್ಗೆ ಅದೇ ಅನ್ಕೊಂಡೆ ಹೋಗೋಣ ನೋಡೋಣ. ರೂಮಿಗೆ ಬಂದ್ವಿ. ಒಂದು 1/4 ಗಂಟೆ 20 ನಿಮಿಷ ಆಯಿತು ರೂಮಿಗೆ ಬಂದು. ಬಿಕಾಸ್ ಇನ್ನೂ ವಾಸ್ ವೆರಿ ಸ್ಲೀಪಿ. ಸರಿ ಅವಳಿಗೆ ಒಂದು ಅರ್ಧ ಗಂಟೆ ಮಲಗಿಸ್ಬಿಟ್ಟು ಆಮೇಲೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಅವಳು ಆಲ್ರೆಡಿ ಮಲಗಿದ್ದಾಳೆ. ಮುಡಿ ಇಲ್ಲಿ ನೋಡಿ, ಇನ್ನೂ ಎದ್ಲು. ಅವಳಿಗೆ ಡೈಪರ್ ತೆಗೆದು ಡೈಪರ್ ಫ್ರೀ ಟೈಮ್ ಕೊಟ್ಟು ಅವಳಿಗೆ ಊಟ ಮಾಡಿಸಿ ಮತ್ತೆ ಡೈಪರ್ ಹಾಕಿ ರೆಡಿ ಮಾಡಿ ಕೂರಿಸಿದ್ದೀನಿ. ನಾನು ಔಟ್ಫಿಟ್ ಚೇಂಜ್ ಮಾಡಿದ್ದೀನಿ, ರೆಡಿಯಾಗಿ ಕೂತಿದ್ದೀನಿ. ಹಿಸ್ ಐರನಿಂಗ್ ಹಿಸ್ ಶರ್ಟ್. ಅದಾದರೆ ಅವನದು ಔಟ್ಫಿಟ್ ಚೇಂಜ್ ಇದೆ ಈಗ. ಸೊ ವಿಲ್ ಗೋ ಇವಾಗ ವಿ ಆರ್ ಪ್ಲ್ಯಾನಿಂಗ್ ಟು ಗೋ ಟು ಸಿಯಾಮ್ ಪ್ರೀಮಿಯಮ್ ಔಟ್ಲೆಟ್. ಎಸ್, ಅಲ್ಲಿಗೆ ಹೋಗ್ತಿದ್ದೀವಿ. ಅದನ್ನು ಮುಗಿಸ್ಕೊಂಡು ಒಳ್ಳೆ ಕಡೆ ಡಿನ್ನರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಆಲ್ಸೋ ನನಗೆ ಕಾಲು ಸಿಕ್ಕಾಬಟ್ಟೆ ನೋವಿದೆ ಬೆಳಗಿಂದನೂ ನಾನು ಹೇಳ್ತಿರೋ ಹಾಗೆ. ಸೊ ಐ ವಾಂಟ್ ಟು ಗೋ ಫಾರ್ ಫುಟ್ ಮಸಾಜ್. ನಾನು ಅದೇ ಅಂತಿದ್ದೆ ಸಿದ್ಧಾಂತ್ಗೆ, ಇವತ್ತು ನೀನು ನಾನು ಏನೇ ಆಗಲಿ ಕರ್ಕೊಂಡು ಹೋಗಲೇಬೇಕು ಅಂತ. ಸೊ ಅದಕ್ಕೆ ಐ ವಾಂಟ್ ಟು ಗೋ ಅಟ್ ಎನಿ ಕಾಸ್ಟ್. ಆಲ್ಸೋ ನಿಮಗೂ ನಿಮ್ಮ ಮನೇಲೂ ಈ ಥರ ಆಗತ್ತೆ ಅಂತ ಹೇಳಿ. ಇದು ಬ್ಯಾಗು ಹೊಸದಾಯ್ತಾ, ಅಲ್ಲಿ ನಾವು ತೊಗೊಂಡಿದ್ದು ಮ್ಯಾಜಿಕ್ ಕಾರ್ನಿವಲಲ್ಲಿ. ಬಟ್ ನನಗೇನಂದರೆ ಅಲ್ಲಿ ಇಂಡಿಯಾಗೆ ಹೋದ್ಮೇಲೆ ಯೂಸ್ ಮಾಡಬೇಕು ಅಂತ, ಸಿದ್ಧಾಂತಿಗೆ ಏನಂದರೆ ಇಲ್ಲೇ ಯೂಸ್ ಮಾಡೋಣ, ತೊಗೊಂಡಿರೋದೇ ಹೊಸದಾಗಿ ಯೂಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನಿಮ್ಮಲ್ಲೂ ನಿಮ್ಮ ಪಾರ್ಟ್ನರು ಹೇಳೋದು ನೀವು ಹೇಳೋದು ಆಪೋಸಿಟಾಗಿರುತ್ತಾ ಯಾವಾಗಲೂ? ಯಾವಾಗಲಾದರೂ ವಾಟ್ ಎವರ್. ದ್ಯಾಟ್ ಇಸ್ ಸಿಡ್ಸ್ ಔಟ್ಫಿಟ್. ಇವಾಗ ಇನ್ನೊಂದೇನು ಗೊತ್ತಾ, ಇವಾಗ ನಾನು ಅಲ್ಲಿ ಈವೆಂಟ್ ಬಾಯಲ್ಲಿ ಹೋಗಿದ್ದೆ, ಗ್ಯಾಪ್ ಕಾಯ್ದೆ ನಿಮಗೆ ಈವೆಂಟ್ ಬಾಯ್ಗೆ ಸ್ವಲ್ಪ ಐಟಮ್ಸ್ ತೊಗೊಳಕ್ಕೆ. ಅಷ್ಟೇನು ಯಾವುದೂ ಚೆನ್ನಾಗಿರೋದು ಸಿಕ್ಕಲಿಲ್ಲ. ಬಟ್ ತೊಗೊಂಡಿದ್ದು ಒಂದು 2-3 ಐಟಮ್, 3-4 ಐಟಮಲ್ಲಿ ಒಂದು ಸೆಟ್ಟಿಂಗ್ ಸ್ಪ್ರೇ ತೊಗೊಂಡಿದ್ದೆ. ಅದು ಟ್ರೈ ಮಾಡೋಣ ಅಂತ ಹಚ್ಚಿದ್ದೀನಿ. ಲುಕ್ಸ್ ಗುಡ್, ಬಟ್ ಒಂಥರ ವಾಸನೆ ತೆಂಗಿನಕಾಯ್ದು ಯಪ್ಪ ನನಗೆ ಒಂಥರ ಅನ್ನಿಸ್ತಿದೆ. ಬಟ್ ಪರ್ಫ್ಯೂಮ್ ಇಸ್ ಮೈ ಸೇವಿಯರ್. ಎಸ್ ಶಿವ ಕಾಪ್. 5:15 ಹೊರಟಿದ್ದು ನಾವು. 6:15 ಆಗಿದೆ, ಇನ್ನೂ ರೀಚ್ ಆಗಿಲ್ಲ. ಇಟ್ ಇಸ್ ಅ ಲಿಟಲ್ ಫಾರ್ ಅವೇ. ಬಟ್ ಆನ್ ಟಾಪ್ ಆಫ್ ದಟ್ ಸಿಕ್ಕಾಬಟ್ಟೆ ಟ್ರಾಫಿಕ್. ಇನ್ನೂ ಹಿಡ್ಕೊಳಕ್ಕಾಗ್ತಾಯಿಲ್ಲ. ಯಾಕಂದರೆ ಅವಳಿಗೆ ಒಂಥರ ಆಟ ಆಡೋಕ್ಕೆ ಬಿಟ್ಬಿಡ್ಬೇಕು ಅವಳನ್ನ ಅನ್ನೋ ಥರ. ಇಲ್ಲಿ ಕ್ಲೋಸ್ಡ್ ಎನ್ವೈರ್ಮೆಂಟ್. ಸ್ವಲ್ಪ ಹೊತ್ತಾದಮೇಲೆ ಕಷ್ಟ ಅವಳನ್ನ ಹಿಡಿಯೋದಕ್ಕೆ. ಇಲ್ಲಿ ಅಲ್ಲಿ ಅಂತ ಓಡಾಡ್ತಾ ಇದ್ದಾಳೆ. ಏನೋ ಒಂದು ಗಲಾಟೆ ಮಾಡ್ತೀನಿ. ಇನ್ನೊಂದು 2 ನಿಮಿಷದಲ್ಲಿ ರೀಚ್ ಆಗ್ತೀವಿ. ಹಿಡಿದ್ರೆ ಸಾಕು ಅನಿಸ್ತದೆ, ಯಾಕಂದರೆ ಅವಳನ್ನ ಹಿಡ್ಕೊಳ್ಳೋ ಕಷ್ಟ ಆಗ್ತದೆ. ஆமாம், அவ்வளோதான் ஆச்சு. அவளே வச்சுன்னு வந்திருக்கலாம்னு நினைக்கிறேன். No line. I have WhatsApp. ಇದೆ ಎಂಟ್ರೆನ್ಸು. ಅವರು ಪಾಪ ಅಂಬ್ರೆಲಾನು ಕೊಟ್ಟು ಕಳಿಸಿದ್ರು. ಅಲ್ಲಿ ನೋಡಿ ಮೂನ್ ಬೇರೆ ಬಂದಾಯ್ತು. ಆ ಕಾರ್ಲಿಂದ ಇறங்கி ನೋಡೋಣ எவ்வளோ சூடாகிடுச்சுடி. சொரோஸ்கி ಸೇಲ್ 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 ಎಲ್ಲ ಪಕ್ಕಮೂ ಸೇಲ್. ಸೊ ಇದು ನಮ್ಮೂರಲ್ಲಿ ಕೆನಡಾ ಅಲ್ಲಿ ಇದು ಮ್ಯಾಕೋರ್ತರ್ ಅಂತ ಒಂದಿದೆ, ಸೇಮ್ ಅದೇ ಥರ ಇದೆ ದ ಸೆಟಪ್ ಆ್ಯಂಡ್ ಎವ್ರಿಥಿಂಗ್ ಅಲ್ವಾ ಬೇಬಿ? ಫಸ್ಟ್ ಒಂದು ರೌಂಡ್ ಹೋಗ್ತದೆ ಎಲ್ಲ ಕಡೆ ನೋಡೋದಕ್ಕೆ ಏನೇನಿದೆ ಅಂತ, ಆಮೇಲೆ ಡಿಸೈಡ್ ಮಾಡಿ ಶಟಲ್ ಬಸ್ ಎಲ್ಲ ಇದೆಯಂತೆ ನೋಡು. ಹೆಂಗೇನು ಸ್ಟಾರ್ಟ್ ಮಾಡ್ರೆ ಬೇಬಿ? ಅಮೆಝಾನ್ ಫೌಂಟೇನು
என்னது என்னது வா அங்கே போய் பார்க்கலாம். நல்லா இருக்குಲ್ಯಾ? ಇದನ್ನು ನೋಡಿ ಎಗ್ರಕ್ಕೆ ಟ್ರೈ ಮಾಡ್ತಾ ಇದೆ. ಮೋಸ್ಟ್ಲಿ ಎಗ್ರತ್ತು. ಸೊ ಐ ಹೇಟ್ ಎಲ್ಲ ರಕೂನ್ಸ್. ಓ ಹಿಂಗೆ ಬರ್ರಿ. ಕನ್ಫ್ಯೂಸ್ಡ್ ಹಸ್ಬೆಂಡ್. ಸುಮ್ಮನೆ ಅದಕ್ಕಲ್ಲ, ಹಿ ಹ್ಯಾಸ್ ವಾಟ್ ಅದರ್ ಸ್ಟಫ್, ಬಟ್ ಇಲ್ಲಿ ಒಂದು ಬ್ಯಾಗ್ ಅದಕ್ಕೆ ಅವ್ನು ಕನ್ಫ್ಯೂಷನ್ ಇದೆ ತೊಗೊಳ್ಳೋ ಬೇಡ ಅಂತ. ಆ್ಯಂಡ್ ಇನ್ನೂ ಅವನ ಜೊತೆ ಆರಾಮಾಗಿ ನಕ್ಕೊಂಡು ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ಕೂತಿದ್ದಾಳೆ. ಡನ್, ಹೊರಡ್ತಾ ಇದ್ದೀವಿ ಈಗ. ಇನ್ನೂಗೂ ಇವಾಗ ಸ್ವಲ್ಪ ನಿದ್ದೆ ಬರ್ತಾಯಿದೆ. ಸೊ ಕಾರಲ್ಲಿ ಕೂತ್ಕೊಂಡು ಅವಳನ್ನ ಮಲಗಿಸ್ಬೇಕು. ನಮಗೂ ಹಸಿವಾಗಿದೆ, ರೂಮಿಗೆ ಹೋಗಿ ಊಟ ಮಾಡೋದು. ಗಾಟ್ ಬ್ಯಾಕ್ ಟು ದ ರೂಮ್. ಇನ್ನೂ ಕಾರಲ್ಲೇ ಮಲಗಿದ್ಲು. ಇಲ್ಲಿ ಕರ್ಕೊಂಡು ಬಂದು ಮಲಗ್ಸೋಕ್ಕೆ ಹೋದಾಗ ಮತ್ತೆ ಅವಳಿಗೆ ಎಚ್ಚರ ಆಯಿತು. ಸೊ ಅವಳಿಗೆ ಫೀಡ್ ಮಾಡಿ ಮಲಗಿಸ್ದೆ ಈಗ ಜಸ್ಟು. ನಾವು ಚೇಂಜ್ ಮಾಡ್ಕೋಬೇಕು. ಸಿದ್ದು ಇನ್ನೂ ಚೇಂಜ್ ಮಾಡಿಲ್ಲ, ನಾನು ಮಾಡಿಲ್ಲ. ಇವಾಗ ಚೇಂಜ್ ಮಾಡಿಕೊಂಡು ಊಟ ಮಾಡಿ ಮಲಗಬೇಕು. ಇವತ್ತು ಮಸಾಜಿಗೆ ಹೋಗೋಕ್ಕಾಗಲಿಲ್ಲ, ಬಟ್ ನಾಳೆ ಹೋಗ್ತೀವಿ. ದಟ್ಸ್ ವಾಟ್ ವಿ ಹ್ಯಾವ್ ಡಿಸೈಡೆಡ್. ಸಿಕ್ಕಾಬಟ್ಟೆ ಟಯರ್ಡ್ ಆಗಿದೆ ಇವತ್ತು, ಬಿಕಾಸ್ ಹೋಲ್ ಡೇ ವಿ ವರ್ ಔಟ್ ವಾಕಿಂಗ್ ಆ್ಯಂಡ್ ಎವ್ರಿಥಿಂಗ್. ಸೊ ಲೆಟ್ಸ್ eat and sleep and get good rest. Please like, share, comment and subscribe for more videos.